ವಿದೇಶಕ್ಕೆ ಭಾರತದಿಂದ ಸಿಮ್ ಕಾರ್ಡ್ ಅನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಕೊರಿಯರ್ ಮಾಡೋದ್ರ ಮೂಲಕ ಸಿಮ್ ಕಾರ್ಡ್ಗಳನ್ನ ಕೊರಿಯರ್ ಆಗ್ಲಾಗ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಕೊರಿಯರ್ ಬಾಕ್ಸ್ಗಳನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಕೆಐಎಎಲ್ ಪೊಲೀಸರಿಂದ ನಾರಾ ಶ್ರೀನಿವಾಸ್ ರಾವ್ ಬಂಧನ ಆಗಿದೆ. ವಿಶಾಖಪಟ್ಟಣದಿಂದ ತೈವಾನ್ಗೆ ಸಿಮ್ ಕಾರ್ಡ್ಗಳನ್ನ ರವಾನೆ ಮಾಡಲಾಗ್ತಾ ಇತ್ತು. ಇನ್ನು ಭಾರತದ ಸಿಮ್ ಕಾರ್ಡ್ ಖರೀದಿಸಿ ವಿದೇಶಕ್ಕೆ ರವಾನೆಯನ್ನ ಮಾಡಲಾಗ್ತಾ ಇರುವಂತಹ ಮಾಹಿತಿ ಲಭ್ಯ ಆಗಿ ನಾರಾ ಶ್ರೀನಿವಾಸ್ ರಾವ್ ಬಂಧನ ಕೂಡ ಆಗಿದೆ. ಸಾರ್ವಜನಿಕರನ್ನ ವಂಚಿಸೋದಕ್ಕೆ ಸಿಮ್ ಅನ್ನ ಖರೀದಿಸಿ ರವಾನೆ ಮಾಡಲಾಗ್ತಾ ಇದೆ. ಸುಮಾರು 150 ಸಿಮ್ ಕಾರ್ಡ್ಗಳನ್ನ ಕಳಿಸಿದಂತಹ ಆರೋಪಿ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ವಿಶಾಖಪಟ್ಟಣಮಿಂದ ಕೊರಿಯರ್ ಮೂಲಕ ಬುಕ್ ಆಗಿ ಸುಮಾರು ಒಂದು 40 ಆಡ್ ಸಿಮ್ ಕಾರ್ಡ್ಸ್ ವಿಶಾಖಪಟ್ಟಣಮಿಂದ ಬ್ಯಾಂಗ್ಳೂರ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ನಿಂದ ತೈವಾನ್ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬುಕ್ ಆಗಿರುತ್ತೆ. ಇನ್ನು ಒಂದು ಚೆನ್ನೈನಿಂದ ಕೊರಿಯರ್ನಲ್ಲಿ ಬುಕ್ ಆಗಿಬಿಟ್ಟು ಬ್ಯಾಂಗ್ಳೂರ್ಗೆ ಬಂದ್ಬಿಟ್ಟು ಬ್ಯಾಂಗ್ಳೂರ್ನಿಂದ ಅದು ನೆಕ್ಸ್ಟು ಕ್ಯಾಂಬೋಡಿಯಾ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬುಕ್ ಆಗಿರುತ್ತೆ. ಚೆನ್ನೈಯಿಂದ ಬುಕ್ ಮಾಡಿರೋ ವ್ಯಕ್ತಿ ಕಂಪ್ಲೀಟ್ ಫಾಲ್ಸ್ ಅಡ್ರೆಸ್ಸು ಮತ್ತು ಫೇಕ್ ಫೋನ್ ನಂಬರ್ ಕೊಟ್ಬಿಟ್ಟು ಬುಕ್ ಮಾಡಿದ್ದಾನೆ. ಅವನು ಕ್ಲೂ ಇನ್ನೂ ನಾವು ಹುಡುಕ್ತಾ ಇದ್ದೀವಿ. ವಿಶಾಖಪಟ್ಟಣಂನಲ್ಲಿ ಬುಕ್ ಮಾಡಿರೋ ಆಸಾಮಿ ಅವ್ನು ಯಾರಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಿದೆ. ಅವನು ಅರೆಸ್ಟ್ ಕೂಡ ಆಗಿದೆ. ಮತ್ತು ಅವನಿಂದ ಇನ್ನೊಬ್ಬ ಇಂಪಾರ್ಟೆಂಟ್ ಈ ಫ್ರಾಡ್ ನೆಟ್ಸವನು, ಸೈಬರ್ ಸೆಕ್ಯೂರಿಟಿ ಫ್ರಾಡ್ ಮೋಸ್ಟ್ ಪ್ರಾಬಬ್ಲಿ ಅಂತ ಹೇಳ್ಬಿಟ್ಟು ನಮಗೆ ಇದುವರೆಗೆ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದೆ. ಅವನು ನೆಟ್ಸವನು ಬೇರೆ ಇನ್ನೊಂದು ಕಂಟ್ರಿನಲ್ಲಿ ಮೋಸ್ಟ್ಲಿ ವಿಯೆಟ್ನಾಂನಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಇದೆ. ಸೊ ಅವನು ಕೂಡ ನಾವು ಇನ್ವೆಸ್ಟಿಗೇಷನಲ್ಲಿ ಇನ್ಕ್ಲೂಡ್ ಮಾಡಿದ್ವಿ. ಒಂದು ವಿಶಾಖಪಟ್ಟಣಮಿಂದ ಕೊರಿಯರ್ ಮೂಲಕ ಬುಕ್ ಆಗಿ ಸುಮಾರು ಒಂದು 40 ಆಡ್ ವಿದೇಶಕ್ಕೆ ಭಾರತದಿಂದ ಸಿಮ್ ಕಾರ್ಡ್ ಅನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಕೊರಿಯರ್ ಮಾಡೋದ್ರ ಮೂಲಕ ಸಿಮ್ ಕಾರ್ಡ್ಗಳನ್ನ ಕೊರಿಯರ್ ಆಗ್ಲಾಗ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಕೊರಿಯರ್ ಬಾಕ್ಸ್ಗಳನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಕೆಐಎಎಲ್ ಪೊಲೀಸರಿಂದ ನಾರಾ ಶ್ರೀನಿವಾಸ್ ರಾವ್ ಬಂಧನ ಆಗಿದೆ. ವಿಶಾಖಪಟ್ಟಣದಿಂದ ತೈವಾನ್ಗೆ ಸಿಮ್ ಕಾರ್ಡ್ಗಳನ್ನ ರವಾನೆ ಮಾಡಲಾಗ್ತಾ ಇತ್ತು. ಇನ್ನು ಭಾರತದ ಸಿಮ್ ಕಾರ್ಡ್ ಖರೀದಿಸಿ ವಿದೇಶಕ್ಕೆ ರವಾನೆಯನ್ನ ಮಾಡಲಾಗ್ತಾ ಇರುವಂತಹ ಮಾಹಿತಿ ಲಭ್ಯ ಆಗಿ ನಾರಾ ಶ್ರೀನಿವಾಸ್ ರಾವ್ ಬಂಧನ ಕೂಡ ಆಗಿದೆ. ಸಾರ್ವಜನಿಕರನ್ನ ವಂಚಿಸೋದಕ್ಕೆ ಸಿಮ್ ಅನ್ನ ಖರೀದಿಸಿ ರವಾನೆ ಮಾಡಲಾಗ್ತಾ ಇದೆ. ಸುಮಾರು 150 ಸಿಮ್ ಕಾರ್ಡ್ಗಳನ್ನ ಕಳಿಸಿದಂತಹ ಆರೋಪಿ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ವಿಶಾಖಪಟ್ಟಣಮಿಂದ ಕೊರಿಯರ್ ಮೂಲಕ ಬುಕ್ ಆಗಿ ಸುಮಾರು ಒಂದು 40 ಆಡ್ ಸಿಮ್ ಕಾರ್ಡ್ಸ್ ವಿಶಾಖಪಟ್ಟಣಮಿಂದ ಬ್ಯಾಂಗ್ಳೂರ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ನಿಂದ ತೈವಾನ್ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬುಕ್ ಆಗಿರುತ್ತೆ. ಇನ್ನು ಒಂದು ಚೆನ್ನೈನಿಂದ ಕೊರಿಯರ್ನಲ್ಲಿ ಬುಕ್ ಆಗಿಬಿಟ್ಟು ಬ್ಯಾಂಗ್ಳೂರ್ಗೆ ಬಂದ್ಬಿಟ್ಟು ಬ್ಯಾಂಗ್ಳೂರ್ನಿಂದ ಅದು ನೆಕ್ಸ್ಟು ಕ್ಯಾಂಬೋಡಿಯಾ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬುಕ್ ಆಗಿರುತ್ತೆ. ಚೆನ್ನೈಯಿಂದ ಬುಕ್ ಮಾಡಿರೋ ವ್ಯಕ್ತಿ ಕಂಪ್ಲೀಟ್ ಫಾಲ್ಸ್ ಅಡ್ರೆಸ್ಸು ಮತ್ತು ಫೇಕ್ ಫೋನ್ ನಂಬರ್ ಕೊಟ್ಬಿಟ್ಟು ಬುಕ್ ಮಾಡಿದ್ದಾನೆ. ಅವನು ಕ್ಲೂ ಇನ್ನೂ ನಾವು ಹುಡುಕ್ತಾ ಇದ್ದೀವಿ. ವಿಶಾಖಪಟ್ಟಣಂನಲ್ಲಿ ಬುಕ್ ಮಾಡಿರೋ ಆಸಾಮಿ ಅವ್ನು ಯಾರಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಿದೆ. ಅವನು ಅರೆಸ್ಟ್ ಕೂಡ ಆಗಿದೆ. ಮತ್ತು ಅವನಿಂದ ಇನ್ನೊಬ್ಬ ಇಂಪಾರ್ಟೆಂಟ್ ಈ ಫ್ರಾಡ್ ನೆಟ್ಸವನು, ಸೈಬರ್ ಸೆಕ್ಯೂರಿಟಿ ಫ್ರಾಡ್ ಮೋಸ್ಟ್ ಪ್ರಾಬಬ್ಲಿ ಅಂತ ಹೇಳ್ಬಿಟ್ಟು ನಮಗೆ ಇದುವರೆಗೆ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದೆ. ಅವನು ನೆಟ್ಸವನು ಬೇರೆ ಇನ್ನೊಂದು ಕಂಟ್ರಿನಲ್ಲಿ ಮೋಸ್ಟ್ಲಿ ವಿಯೆಟ್ನಾಂನಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಇದೆ. ಸೊ ಅವನು ಕೂಡ ನಾವು ಇನ್ವೆಸ್ಟಿಗೇಷನಲ್ಲಿ ಇನ್ಕ್ಲೂಡ್ ಮಾಡಿದ್ವಿ. ಒಂದು ವಿಶಾಖಪಟ್ಟಣಮಿಂದ ಕೊರಿಯರ್ ಮೂಲಕ ಬುಕ್ ಆಗಿ ಸುಮಾರು ಒಂದು 40 ಆಡ್ ವಿದೇಶಕ್ಕೆ ಭಾರತದಿಂದ ಸಿಮ್ ಕಾರ್ಡ್ ಅನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಕೊರಿಯರ್ ಮಾಡೋದ್ರ ಮೂಲಕ ಸಿಮ್ ಕಾರ್ಡ್ಗಳನ್ನ ಕೊರಿಯರ್ ಆಗ್ಲಾಗ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಕೊರಿಯರ್ ಬಾಕ್ಸ್ಗಳನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಕೆಐಎಎಲ್ ಪೊಲೀಸರಿಂದ ನಾರಾ ಶ್ರೀನಿವಾಸ್ ರಾವ್ ಬಂಧನ ಆಗಿದೆ. ವಿಶಾಖಪಟ್ಟಣದಿಂದ ತೈವಾನ್ಗೆ ಸಿಮ್ ಕಾರ್ಡ್ಗಳನ್ನ ರವಾನೆ ಮಾಡಲಾಗ್ತಾ ಇತ್ತು. ಇನ್ನು ಭಾರತದ ಸಿಮ್ ಕಾರ್ಡ್ ಖರೀದಿಸಿ ವಿದೇಶಕ್ಕೆ ರವಾನೆಯನ್ನ ಮಾಡಲಾಗ್ತಾ ಇರುವಂತಹ ಮಾಹಿತಿ ಲಭ್ಯ ಆಗಿ ನಾರಾ ಶ್ರೀನಿವಾಸ್ ರಾವ್ ಬಂಧನ ಕೂಡ ಆಗಿದೆ. ಸಾರ್ವಜನಿಕರನ್ನ ವಂಚಿಸೋದಕ್ಕೆ ಸಿಮ್ ಅನ್ನ ಖರೀದಿಸಿ ರವಾನೆ ಮಾಡಲಾಗ್ತಾ ಇದೆ. ಸುಮಾರು 150 ಸಿಮ್ ಕಾರ್ಡ್ಗಳನ್ನ ಕಳಿಸಿದಂತಹ ಆರೋಪಿ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ವಿಶಾಖಪಟ್ಟಣಮಿಂದ ಕೊರಿಯರ್ ಮೂಲಕ ಬುಕ್ ಆಗಿ ಸುಮಾರು ಒಂದು 40 ಆಡ್ ಸಿಮ್ ಕಾರ್ಡ್ಸ್ ವಿಶಾಖಪಟ್ಟಣಮಿಂದ ಬ್ಯಾಂಗ್ಳೂರ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ನಿಂದ
ತೈವಾನ್ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬುಕ್ ಆಗಿತ್ತು. ಇನ್ನು ಒಂದು ಚೆನ್ನೈನಿಂದ ಕೊರಿಯರ್ನಲ್ಲಿ ಬುಕ್ ಆಗಿಬಿಟ್ಟು ಬ್ಯಾಂಗ್ಳೂರ್ಗೆ ಬಂದ್ಬಿಟ್ಟು ಬ್ಯಾಂಗ್ಳೂರ್ನಿಂದ ಅದು ನೆಕ್ಸ್ಟ್ ಕ್ಯಾಂಬೋಡಿಯಾ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬುಕ್ ಆಗಿದೆ. ಚೆನ್ನೈಯಿಂದ ಬುಕ್ ಮಾಡಿರೋ ವ್ಯಕ್ತಿ ಕಂಪ್ಲೀಟ್ ಫಾಲ್ಸ್ ಅಡ್ರೆಸ್ಸು ಮತ್ತು ಫೇಕ್ ಫೋನ್ ನಂಬರ್ ಕೊಟ್ಬಿಟ್ಟು ಬುಕ್ ಮಾಡಿದ್ದಾನೆ. ಅವನು ಕ್ಲೂ ಇನ್ನೂ ನಾವು ಹುಡುಕ್ತಾ ಇದ್ದೀವಿ. ವಿಶಾಖಪಟ್ಟಣಂನಲ್ಲಿ ಬುಕ್ ಮಾಡಿರೋ ಆಸಾಮಿ ಅವ್ನು ಯಾರಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಿದೆ. ಅವನು ಅರೆಸ್ಟ್ ಕೂಡ ಆಗಿದೆ. ಮತ್ತು ಅವನಿಂದ ಇನ್ನೊಬ್ಬ ಇಂಪಾರ್ಟೆಂಟ್ ಈ ಫ್ರಾಡ್ ನೆಟ್ಸ್ ಸೈಬರ್ ಸೆಕ್ಯೂರಿಟಿ ಫ್ರಾಡ್ ಮೋಸ್ಟ್ ಪ್ರಾಬಬ್ಲಿ ಅಂತ ಹೇಳ್ಬಿಟ್ಟು ನಮಗೆ ಇದುವರೆಗೆ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದೆ. ಅವನು ನೆಟ್ಸವನು ಬೇರೆ ಇನ್ನೊಂದು ಕಂಟ್ರಿನಲ್ಲಿ ಮೋಸ್ಟ್ಲಿ ವಿಯೆಟ್ನಾಂನಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಇದೆ. ಸೊ ಅವನು ಕೂಡ ನಾವು ಇನ್ವೆಸ್ಟಿಗೇಷನಲ್ಲಿ ಇನ್ಕ್ಲೂಡ್ ಮಾಡಿದ್ವಿ. ಒಂದು ವಿಶಾಖಪಟ್ಟಣಮಿಂದ ಕೊರಿಯರ್ ಮೂಲಕ ಬುಕ್ ಆಗಿ ಸುಮಾರು ಒಂದು 40 ಆಡ್